ಆನ್ ಮಾಡ್ತೀರಾ? ಕರೆಕ್ಟ್. ನೈಸ್. ಯಾರು ಆಯ್ಕೊಳಲ್ವಾ? ಯೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ನಾವೆಲ್ಲ ಡೀಟೇಲ್ ಹೆಂಗೆ ಮಜಾ ಮಾಡಿಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಿ ಗೊತ್ತಲ್ಲ, ತಮ್ಮಲ್ಲಿ ನೋಡಿರ್ತೀರ. ವಿ ಆರ್ ಹೆಡೆಡ್ ಟು ವೈನಾಡ್ ಬನಾಸುರ ಟ್ರೆಕ್. ಯೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸಮಥಿಂಗ್ ಬಿಗ್ ಇಸ್ ಕಮಿಂಗ್ ಅಪ್ ಅಂತ. ದೊಡ್ಡದಾಗಿ ಪ್ಲ್ಯಾನ್ ಮಾಡಿದ್ದೀನಿ. ನಿಮಗೆಲ್ಲ ಎಷ್ಟು ದೊಡ್ಡದು ಗೊತ್ತಿಲ್ಲ, ಬಟ್ ಫಾರ್ ಮೀ ಇಟ್ಸ್ ಒನ್ ಆಫ್ ಬಿಗ್ಗೆಸ್ಟ್ ಮೂಮೆಂಟ್ ಇನ್ ಲೈಫ್. ಸೊ ಹಿಯರ್ ಐ ಆಮ್ ಆ್ಯಟ್ ವೈನಾಡ್. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ವ್ಯೂ ನೋಡಿಬಿಡಿ. ಎಲ್ಲಿ ನೋಡಿದ್ರು ನೇಚರ್ ವೈಬ್ಸ್ಗಳು, ಫುಲ್ಲು ಗ್ರೀನರಿ, ಅಲ್ಲೊಂದು ಇಲ್ಲೊಂದು ಬಿಲ್ಡಿಂಗು. ಸೊ ಇದು ನಾವು ಸ್ಟೇ ಆಗಿದ್ದ ಹೋಮ್ ಸ್ಟೇ. ನಾನು ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ನಾಯ್ಸ್ನ ಕಟ್ ಮಾಡಿಲ್ಲ, ಬಿಕಾಸ್ ನಿಮಗೂ ಆ ಬರ್ಡ್ಸ್ ಚರ್ಪಿಂಗು, ಆ ನೇಚರ್ ಅರ್ಲಿ ಮಾರ್ನಿಂಗ್ ಫೀಲ್ಸ್ ಬರಲಿ ಅಂತ. ನಾವು ನಿಮ್ಮ ಡೆಸ್ಟಿನೇಷನ್ಸ್ ನಮ್ಮ ಟ್ರೆಕ್ಕರ್ಸ್ ಗ್ರೂಪ್ ಕಡೆಯಿಂದ ಬಂದಿದ್ದೀರಿ. ಸೊ ಇದು ಏನಕ್ಕೆ ಬಿಗ್ ಥಿಂಗ್ ಅಂದರೆ, ಫಸ್ಟ್ ಥಿಂಗ್ ಐ ಆಮ್ ಎಂಟ್ರಿಂಗ್ ಕೇರಳ ಬಾರ್ಡರ್ಸ್ ಫಸ್ಟ್ ಟೈಮ್. ಸೊ ಕೇರಳಕ್ಕೆ ಫಸ್ಟ್ ಟೈಮ್ ಬಂದಿರೋದು ನಾನು. ಆ್ಯಂಡ್ ಸೆಕೆಂಡ್ ಥಿಂಗ್, ನನ್ನ ಲೈಫಲ್ಲಿ ಒಂದು ಫಸ್ಟ್ ಅಫಿಷಿಯಲ್ ಟ್ರೆಕ್. ಸೊ ಅವಾಗೆಲ್ಲ ನಾವು ಬೆಟ್ಟ ಎಕ್ಕೋದು ಮತ್ತು ಸಣ್ಣ ಪುಟ್ಟ ಬೆಟ್ಟಗಳು ತಮ್ಮ ತುಮಕೂರಲ್ಲಿರೋ ಕಡೆ ಎಲ್ಲ ಹೋಗೋದು, ಸೊ ಅದೆಲ್ಲ ಮಾಡಿದ್ರಿ. ಬಟ್ ಅಫಿಷಿಯಲಾಗಿ ಟ್ರೆಕ್ ಮಾಡೋಣ, ಅದು ಹೆಂಗಿರುತ್ತೆ ನೋಡೋಣ ಅಂತ ಬಂದಿದ್ದೀನಿ. ಸೊ ದಿಸ್ ಇಸ್ ಅ ಬಿಗ್ ಥಿಂಗ್ ಫಾರ್ ಮೀ. ಸೊ ಲೆಟ್ಸ್ ಗೋ. ವಿಡಿಯೋನ ನೇಚರ್ ಜೊತೆ ಸ್ಟಾರ್ಟ್ ಮಾಡೋಣ. ಸೊ ನಮ್ಮದು ಫಸ್ಟ್ ಡೇ ಪ್ಲ್ಯಾನ್ ಇದ್ದಿದ್ದು ಟ್ರೆಕ್, ಬಟ್ ಸ್ಲಾಟ್ ಸಿಗದಿರೋ ಕಾರಣ ನಾವು ಫಸ್ಟ್ ಡೇನೇ ಸೈಟ್ ಸೀಯಿಂಗ್ ಅಂತ ಹೋದ್ರಿ. ಟ್ರೆಕ್ನ ನೆಕ್ಸ್ಟ್ ಡೇಗೆ ಪೋಸ್ಟ್ಪೋನ್ ಮಾಡಿದರು. ಒಂದು ಸುತ್ತಮುತ್ತ ಗ್ರೀನರಿ, ಒಳ್ಳೆ ಕಾಡು ಮಧ್ಯೆ ರೋಡು, ಅಲ್ಲಿ ಇಲ್ಲಿ ಓಡಾಡೋ ವೆಹಿಕಲ್. ನಮ್ಮ ಬೆಂಗಳೂರಲ್ಲಿ ಟ್ರಾಫಿಕ್ ನೋಡಿ ನೋಡಿ ಇಲ್ಲಿ ಅವಾಗೋ ಇವಾಗೊಂದು ವೆಹಿಕಲ್ ನೋಡ್ತಾ ಇದ್ರೆ ಒಂಥರ ಪೀಸು. ಸೊ ನಾವು ಫಸ್ಟ್ ಹೊರಟಿದ್ದೆ ಬಾಣಾಸುರ ಸಾಗರ್ ಡ್ಯಾಮ್ಗೆ. ಇದು ನಾವು ಟ್ರೆಕ್ ಹತ್ತಿದಾಗ ಅಲ್ಲಿಂದ ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ಅಲ್ಲಿ ಹೋಗಿ ನೋಡೋಕ್ಕಿಂತ ಫಸ್ಟು ದೊಡ್ಡದಾಗಿ ನೋಡ್ಬಿಡೋಣ ಅಂತ ಫಸ್ಟ್ ಅಲ್ಲಿಗೆ ಹೋದ್ವಿ. ಆ್ಯಕ್ಚುಲಿ ಗುರು ಫುಲ್ಲು ಗ್ರೀನರಿ, ನಾನಂತೂ ಫುಲ್ ಗ್ರೀನರಿ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಒಳ್ಳೆ ವೆದರ್ ಬೇರೆ ಇತ್ತು. ಬಟ್ ಪ್ರಾಬ್ಲಮ್ ಏನಂದರೆ ನೀರಿರಲಿಲ್ಲ ಗುರು. ನಾವು ಸ್ವಲ್ಪ ಬೇಗ ಹೋಗ್ಬಿಟ್ಟಿದ್ರಿ. ಆ್ಯಕ್ಚುಲಿ ನಿಮ್ಮ ಡೆಸ್ಟಿನೇಷನ್ ಅವರು ನಾವೆಲ್ಲ ಸೇರಿದ್ದಕ್ಕೆ ಅವ್ರು ಆ್ಯಕ್ಚುಲಿ ಜೂನ್ ಮೇಲೆ ಸ್ಟಾರ್ಟ್ ಮಾಡಿದ್ರು, ಬಟ್ ನಮಗೋಸ್ಕರ ಬೇಗ ಅರೇಂಜ್ ಮಾಡಿ ಕೊಟ್ಟರು. ಆಫೀಸಲ್ಲಿ ಡೈಲಿ ಕೆಲಸ ಮಾಡಿ ಸ್ಟ್ರೆಸ್ ಆಗಿದ್ದು ನನಗೆ ಒಂಥರ ಈ ಬುಲ್ ರೈಡ್ಸು, ಈ ನೇಚರು ಇದೆಲ್ಲ ನೋಡಿ ಐ ಫೆಲ್ಟ್ ಲೈಕ್ ಅ ಚೈಲ್ಡ್ ಅಗೇನ್. ಸೊ ನಿಮ್ಮ ಡೆಸ್ಟಿನೇಷನ್ಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಾರ್ ಬ್ರಿಂಗ್ ಔಟ್ ದ ಚೈಲ್ಡ್ ಇನ್ಸೈಡ್ ಮೀ. ಈ ಗೂಳಿ ಓಡಿಸೋದು ಒಂಥರ ಮಜಾ ಇತ್ತು ಗುರು. ಪ್ಲಾಸ್ಟಿಕ್ ತಂದರು, ಆ ಆಂಟಿ ಏನು ಶಡಿತ್ತು, ಬುಕ್ಸಿ ಇಕ್ಬಿಟ್ಲು. ಆ್ಯಕ್ಚುಲಿ ನಾನು ಸೆಕೆಂಡ್ ಟೈಮ್ ಟ್ರೈ ಮಾಡ್ತಿರೋದು. ಫಸ್ಟ್ ಟೈಮ್ ಚಿಕ್ಕ ಹುಡುಗ ಇದ್ದಾಗ ಟ್ರೈ ಮಾಡಿದ್ದೆ, ಅವಾಗೇನು ಗೊತ್ತಾಗಿರಲಿಲ್ಲ. ಬಟ್ ಇವಾಗ ಎಮ್ಮೆಸ್ಲಿಗೆ ಎತ್ತಾಕ್ಬಿಡ್ತು. ಇಲ್ಲಿ ಆ್ಯಕ್ಚುಲಿ ಬೋಟ್ ರೈಡು, ಸ್ಪೀಡ್ ಬೋಟು, ಕಯಾಕಿಂಗ್ ಎಲ್ಲ ಅವೈಲೇಬಲ್ ಇತ್ತು. ಬಟ್ ನೀರೇ ಇಲ್ಲ ಕರೆಕ್ಟಾಗಿ. ನಾವೇನೇನಾಡೋದು ಅಂತ ಅಲ್ಲಿಂದ ಜಂಪ್ ಆಗಿಬಿಟ್ರಿ. ಅಲ್ಲಿಂದ ಜಂಪ್ ಆಗಿ ನಾವು ಹೋಗಿದ್ದೆ ನೆಕ್ಸ್ಟ್ ಮ್ಯೂಸಿಯಮ್ಗೆ. ಇದು ಟೀ ಎಸ್ಟೇಟ್ ಮಧ್ಯದಲ್ಲಿರೋ ಒಂದು ಮ್ಯೂಸಿಯಮ್ಮು, ಟೀ ಮ್ಯೂಸಿಯಮ್ ಅಂತಲೇ ಕರೀತಾರೆ. ಬಟ್ ಒಳಗಡೆ ಏನಿಲ್ಲ ಗುರು. ನಿಮಗೆ ಹಿಸ್ಟ್ರಿ, ಮ್ಯೂಸಿಯಮ್ಮು, ಟೀ ಬಗ್ಗೆ ತಿಳ್ಕೊಬೇಕು ಅಂದರೆ ಹೋಗ್ಬೋದು. ಇದಕ್ಕೆ ಎಂಟ್ರಿ ಟಿಕೆಟ್ 50 ರೂಪೀಸ್ ಏನೋ ಇತ್ತು. ಬಟ್ ನಮಗೆ ಹಿಸ್ಟ್ರಿ ಮೇಲೆಲ್ಲ ಏನಂತ ಇಂಟ್ರೆಸ್ಟ್ ಇಲ್ಲ, ಸೊ ನಮಗೂ ಬೇಜಾರಾಗ್ಬಿಡ್ತು. ಬಟ್ ಅಲ್ಲೊಂದು ಕೋಟ್ ನೋಡಿದೆ, ಈ ಕೋಟ್ ಓದಿ. ಆ್ಯಕ್ಚುಲಿ ಇದೊಂದು ಕೋಟು ಆ ಇಡೀ ಮ್ಯೂಸಿಯಮಲ್ಲಿ 50 ರೂಪೀಸ್ಗೆ ನನಗೆ ವ್ಯಾಲ್ಯೂಯಬಲ್ ಅನ್ನಿಸ್ತು. ಅದು ಬಿಟ್ಟರೆ ಬೇರೆ ಎಲ್ಲ ಬರೀ ಅದೇ. ಇದು ಒಂಥರ ಸ್ಕೂಲ್ ಮಕ್ಳಿಗೆ ಕರ್ಕೊಂಬಂದು ಟೀ, ಅದ್ರ ಹಿಸ್ಟ್ರಿ, ಅದನ್ನು ಹೆಂಗೆ ಮಾಡೋದು ಅದ್ರ ಮೇಲೆ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೋ ಹಂಗಿತ್ತು. ನಮ್ಮ ಅಂತರ್ಗೆಲ್ಲ ಇದೆಲ್ಲ ಸೆಟ್ ಆಗಲ್ಲ ಬಿಡಿ. ಆ್ಯಂಡ್ ಟಾಪ್ ಫ್ಲೋರ್ಗೆ ಹೋದರೆ ನಿಮ್ಗೆ ಅಲ್ಲೊಂಥರ ಚಿಕ್ಕ ಕ್ಯಾಫೆ ಥರ ಇದೆ, ಅಲ್ಲಿ ಟೀ ಎಲ್ಲ ಸಿಗುತ್ತೆ. ಬಟ್ ನನಗಂತೂ ಹೆವಿ ಬೋರ್ ಹೊಡಿತಿತ್ತು. ಸೊ ಒಬ್ಬನೇ ಸೈಡ್ಗೆ ಹೋಗ್ಬಿಟ್ರೆ ಗ್ರೂಪಿಂದ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅಂದ್ಕೊಂಡು ನಿಂತಿದ್ದೆ. ಬಟ್ ನಮ್ಮ ಬಾಸ್ ಇದ್ದಾರಲ್ಲ, ಸ್ಟಾರ್ಟಿಂಗ್ ಇಂಟ್ರೊಡ್ಯೂಸ್ ಮಾಡಿದ್ದು ಮಿಸ್ಟರ್ ಶಶಾಂಕ್ ಅನ್ಕಟ್ಸ್,
ಸೊ ಅವ್ರನ್ನ ಎತ್ತಾಕೊಂಡು ಸೈಡಿಗೆ ಬಂದುಬಿಟ್ಟೆ. ಈ ಊರೇ ಒಂದು ಕಡೆ ಹೋದರೆ ಇಬ್ಬರು ಮಾತ್ರ ಬೇರೆ ಕಡೆ ಹೋಗ್ತಾರಂತಾರಲ್ಲ, ಅದು ನಾನು ನಮ್ಮ ಶಶಾಂಕ್ ಬ್ರೋ. ಸೊ ಅಲ್ಲಿ ಮ್ಯೂಸಿಯಂ ಬಿಟ್ಟು ಆಚೆ ಏನೇ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಆಚೆ ಫುಲ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು ಆ್ಯಕ್ಚುಲಿ ಒಂಥರ ಕ್ಯಾಫೆ ಟೈಪಲ್ಲಿತ್ತು, ಫುಲ್ಲು ಎಂಟರ್ಟೈನ್ಮೆಂಟು, ಗ್ರೀನರಿ, ಗಾರ್ಡನ್ಸು, ಆಮೇಲೆ ಬೇಜಾನ್ ಇತ್ತು ಗುರು. ಒಂದು ಲಿಟಲ್ ಲೇಕ್ ಇತ್ತು. ಸೊ ಇದೆಲ್ಲ ಆ್ಯಕ್ಚುಲಿ ಸ್ಟಾಪ್ ಆಗಿಬಿಟ್ಟಿತ್ತು ಏನೋ ರೀಸನ್ಸಿಂದ, ಅಲ್ಲಿ ಯಾರೂ ನೀಟಾಗಿ ರೆಸ್ಪಾಂಡ್ ಆಗಿಲ್ಲ. ಬಟ್ ತುಂಬ ಆ್ಯಕ್ಟಿವಿಟೀಸ್ ಇತ್ತು, ಬಟ್ ನಾವಲ್ಲಿ ಮಾಡೋಕ್ಕಾಗಿಲ್ಲ ಬಿಕಾಸ್ ಇಟ್ ವಾಸ್ ಕ್ಲೋಸ್ಡ್. ಊರು ಸುರ್ತಿದ್ದು ಸಾಕು ಅಂತ ವಾಪಸ್ ಟೀಮ್ ಜೊತೆ ಹೋಗಿ ರೀಯೂನೈಟ್ ಆದ್ರಿ. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ಟೀ ಎಸ್ಟೇಟ್. ಆ್ಯಕ್ಚುಲಿ ಅಲ್ಲಿ ಸರೌಂಡಿಂಗ್ ಫುಲ್ ಟೀ ಎಸ್ಟೇಟ್ಗಳೇ ಇರೋದು. ಸೊ ಅಲ್ಲಿ ಒಂದು ಪರ್ಟಿಕ್ಯುಲರ್ ಟೀ ಎಸ್ಟೇಟ್ ನಮಗೆ ಸಖತ್ತಾಗಿ ಕಾಣಿಸಿತ್ತು ಆ್ಯಂಡ್ ತುಂಬ ಜನ ಅಲ್ಲಿ ಫೋಟೋ ಶೂಟು ಮಾಡ್ತಿದ್ರು. ಸೊ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಹೋದ್ರಿ. ದೂರದಿಂದ ಎಷ್ಟು ನೋಡೋಕ್ಕೆ ಡಿಫ್ರೆಂಟಾಗಿ ಕಾಣಿಸ್ತಿದ್ರು, ಒಳಗಡೆ ಮಸ್ತಾಗಿದ್ರು. ಇದ್ರ ಬಗ್ಗೆ ನನಗಿಂತ ನಮ್ಮ ಟ್ರೆಕ್ ಲೀಡ್ ಚೆನ್ನಾಗಿ ಹೇಳ್ತಾರೆ ನೋಡಿ. ಸ್ಪೆಷಲ್ ಆ್ಯಕ್ಚುಲಿ ಇದು ಟೀ ಇಲ್ಲದೆ ದಿನಾನೇ ನಡೀತಾ ಇರಲ್ಲ. ಸೊ ನಾವು ಇವತ್ತಿದ್ದೀವಿ ಟೀ ಎಸ್ಟೇಟಲ್ಲಿ. ಸೊ ನೋಡ್ಬೋದು ನಿಮಗೆ ಎಂಥ ಚೆನ್ನಾಗಿದೆ ಪ್ಲೇಸ್ ಅಂತ. ಪೀಸ್ಫುಲ್ ಪ್ಲೇಸ್ ಆ್ಯಕ್ಚುಲಿ. ಟೀ ಎಸ್ಟೇಟ್ ನೋಡಿದೆ ನಮ್ಮ ಟ್ರಿಪ್ ಇನ್ಕಂಪ್ಲೀಟ್ ಆಗ್ತಾಯಿತ್ತು ವಯನಾಡಲ್ಲಿ ಅನಿಸುತ್ತೆ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಸೊ ನಾವು ಒಂದು ಫೋಟೋ ಶೂಟ್ ಮಾಡಿಕೊಂಡು ನೆಕ್ಸ್ಟ್ ಹೋಗಿದ್ದೆ ನಮ್ಮ ಜಿಪ್ ಲೈನ್ಗೆ. ಇದನ್ನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ರೀಲ್ಗೆ ಹಾಕಿದ್ದೆ, ತುಂಬ ವ್ಯೂಸ್ ಬಂದಿತ್ತು. ಇನ್ಸ್ಟಾಗ್ರಾಮ್ ಅಂದಾಗ ನೆನಪಾಯಿತು, ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕ್ತೀನಿ, ಅಲ್ಲೂ ಒಂದು ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಇವಾಗ ನಮ್ಮ ರೆಸಿಪಿ ಕಡೆ ಬರೋಣ. ಇದು ಮಲಯಾಳಂ ಹೋಟ್ಲು. ನಂಗೆ ಮಲಯಾಳಂ ಓದಕ್ಕೆ ಬರೋಲ್ಲ, ಬಟ್ ಆ ಸರೌಂಡಿಂಗಲ್ಲಿ ಹೋಟೆಲ್ಸ್ಗಳು ಕಮ್ಮಿ. ಇದು ಯಾವುದೋ ಮನೆ ಥರ ಚಿಕ್ಕ ಹೋಟೆಲು. ಚಿಕ್ಕ ಹೋಟೆಲ್ಗಳಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಒಂದು ಪ್ಯೂರ್ ಅವರ ನೇಟಿವ್ ಸ್ಟೈಲಲ್ಲಿ, ಪಕ್ಕಾ ನಾಟಿ ಶೈಲಿ, ಪ್ಯೂರ್ ಅಥೆಂಟಿಕ್ ಕೇರಳ ಫುಡ್ ಸಿಗ್ಬೋದು ಇಲ್ಲಿ ಅಂತ ಅಂದ್ಕೊಂಡು ಬಂದ್ರಿ. ಬಟ್ ಡಿಸಪಾಯಿಂಟ್ ಮಾಡಿಲ್ಲ. ಒಂದು ಮನೆ ಪಕ್ಕ ಸುಮ್ಮನೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹಾಕಿದ್ದಾರೆ. ಇಲ್ಲಿ ಅನ್ನ ಸಾಂಬಾರ್ ಮೀಲ್ಸ್ ಅಷ್ಟೇ ಇರೋದು. ಫಿಶ್ ಆಪ್ಷನ್ ಕೂಡ ಇತ್ತು, ಬಟ್ ವೆಜ್ ಸಾಂಬಾರ್ ಆ್ಯಂಡ್ ರೈಸೇ ಹೈಲೈಟೆಡ್ ಗುರು. ಇದು ಮುಗಿಸ್ಕೊಂಡು ನಾವು ಯಾವುದೋ ಲೇಕ್ ಹತ್ರ ಬಂದ್ವಿ. ಇದು ಮರ್ತೋಗ್ಬಿಟ್ಟೆ ಒಂದು ನಿಮಿಷ. ಕಾರ್ಲಾಗ್, ಕರೆಕ್ಟ್. ಸೊ ಕಾರ್ಲಾಗ್ ಲೇಕ್ ಅಂತ. ಆ್ಯಕ್ಚುಲಿ ಲೇಕ್ ಅನ್ನೋಕ್ಕಿಂತ ಒಂದು ಪಾರ್ಕ್, ವಾಕಿಂಗು. ಸೊ ನಾನೇನು ಗುರು ಸುಮ್ಮನೆ ಇಲ್ಲಿ ಯಾವುದೋ ಕರ್ಕೊಂಡ್ಬಂದು ಹೋಮ್ ಸ್ಟೇಗೆ ಹೋಗಿ ರೆಸ್ಟ್ ಮಾಡೋಯ್ತು ಅಂದ್ಕೊಂಡೆ. ಬಟ್ ಎಂಡ್ ಆಫ್ ದ ಡೇ ಬರ್ತಾಯಿತ್ತು, ಬಿಕಾಸ್ ನಾನು ಇಲ್ಲೊಂದು ರೇರ್ ಫ್ಲವರ್ ಅಂದರೆ ಒಂದು ನಮ್ಮ BJP ಸಿಂಬಲ್ ಆರೆಂಜ್ ಇದೆ, ಬಟ್ ಇದು ಸ್ವಲ್ಪ ಲ್ಯಾವೆಂಡರ್ ಕಲರಲ್ಲಿದೆ. ಸೊ ಲ್ಯಾವೆಂಡರ್ ಲೋಟಸ್. ಸೊ ಇದು ಆ್ಯಕ್ಚುಲಿ ನನಗೆ ಗೊತ್ತಿರೋಂಗೆ ತುಂಬ ರೇರು, ನಮಗೆ ಕಾಣಿಸಲ್ಲ. ಸೊ ಇಲ್ಲಿ ಅದು ಆ್ಯಕ್ಚುಲಿ ತುಂಬಾ ಇತ್ತು. ಸೊ ಅದು ನಾವು ನೋಡಿ ಒಂಥರ ಏನೋ ಡಿಫ್ರೆಂಟಾಗಿ ಗೂಗಲಲ್ಲಿ, ಯೂಟ್ಯೂಬಲ್ಲಿ ಚಿಕ್ಕ ವಯಸ್ಸಿಂದ ನೋಡಿದ್ರೆ ಅಷ್ಟೇ ಆ ಕಲರ್ನ ಲೈವಾಗಿ ನೋಡ್ತಾ ಒಳ್ಳೆ ಜೋಶ್ ಇತ್ತು. ಸೊ ಎಲ್ಲ ಮುಗಿಸ್ಕೊಂಡು ನಾವು ಹೋಮ್ ಸ್ಟೇಗೆ ಬಂದ್ರಿ. ಸೊ ಇದು ನಮ್ಮ ಶಶಾಂಕ್ ಅವ್ರು ಮಾಡಿರೋ ಕ್ಲಿಪ್, ಇದು ನೋಡ್ಕೊಂಬನ್ನಿ. ನಮ್ಮ ಬ್ರೋ ನೋಡಿ ಪಾಪ ಟ್ರಿಪ್ಪಿಗೆ ಬಂದಿದ್ದಾರೆ ನೋಡಿ, ಆದರೂ ಪಾಪ ಆಫೀಸ್ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಇಂಥ ಒಂದು ದುರ್ವಿಧಿ ಯಾರಿಗೆ ಬರಬಾರ್ದು ನೋಡಿ. ಡೆಡಿಕೇಶನ್ ವರ್ಕಹಾಲಿಕ್ ಅಂತ ಹೇಳಿದ್ರೆ ಇವರನ್ನು ನೋಡಿ ಕಲಿಬೇಕು ನೋಡಿ. ಟ್ರಿಪ್ಪು ಆಗಬೇಕು, ಕೆಲಸನೂ ಮಾಡಬೇಕು, ಜಾಯಿನ್ ಮಾಡ್ತಾರೆ, ಆಫೀಸ್ ಕೆಲಸ ಮಾಡ್ತಾರೆ ನೋಡಿ. ಇಂಥವ್ರು ಎಲ್ಲಿ ಸಿಗ್ತಾರೆ ಹೇಳಿ, ಓಟಿರಿ ಚಪ್ಪಾಳೆ ನೋಡಿ. ಹಾಗೆ ನಾನು ಮೊದಲೇ ಹೇಳಿದಾಗ ಇವ್ರದ್ದೊಂದು ರೂಟ್ಸ್ ಆ್ಯಂಡ್ ರೆಸಿಪೀಸ್ ಅಂತ ಚಾನಲ್ ಇದೆ, ಆಯಿತಾ? ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಲೆವೆಲ್ ಇದೆ ಚಾನಲ್ ನೋಡಿ, ಆಯಿತಾ? ಸಪೋರ್ಟ್ ಮಾಡಿ ಅವರಿಗೆ ಸಹ. ಈ ಫಸ್ಟ್ ಟೈಮ್ ಏನಾದರೂ ಮಾಡ್ಬೇಕಾದ್ರೆ ಜೋಶ್ ಇರುತ್ತೆ ಗೊತ್ತಾ? ಆ ಥರ ಜೋಶಲ್ಲಿ ನಮ್ಗೆ ಇದ್ದೇನೆ ಬಂದಿಲ್ಲ. ಬೆಳಗ್ಗೆ 5:30 ಆಗಿದೆ. ಟ್ರೆಕ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಟೈಮು ಅಂತ ಜೋಶಲ್ಲಿ ಕಾಯ್ಕೊಂಡಿದ್ದೀನಿ. ನಮಗೆ ಗೊತ್ತಿರೋ ಪ್ರಕಾರ ಮಳೆಯಲ್ಲಿ ಟ್ರೆಕ್ ಮಾಡಿದ್ರೆ ಮಜಾ ಇರುತ್ತೆ ಅಂತ ಕೇಳಿದೆ. ಸೊ ನಾವು ಬೇಡ್ಕೊಂಡಂಗೆ ಮಳೆ ಕೂಡ ಲೈಟಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಎಕ್ಸೈಟ್ಮೆಂಟ್ ತಡಕ್ಕಾಗ್ದಿರ ನಾನು ಇದ್ದೇನೆ ಹೋಗಿಲ್ಲ. ಗುಡ್ ಮಾರ್ನಿಂಗ್ ಗೈಸ್, ಫೈನಲಿ ನಾವು ಟ್ರೆಕ್ಕಿಗೆ ರೆಡಿಯಾಗಿದ್ದೀರಿ. ಬೆಳಿಗ್ಗೆ 5:45 ಆಗಿದೆ, ಬಟ್ ಆಲ್ರೆಡಿ ಬೆಳಕಾಗಿ ಆ್ಯಂಡ್ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಮಳೆ ಕೂಡ ಬರ್ತಾ ಇದೆ. ಸೊ ಫಸ್ಟ್ ಟ್ರೆಕ್ ಮಳೆಯಲ್ಲಿ ಫುಲ್ ಎಕ್ಸೈಟಿಂಗ್ ಆಗಿದೆ. ಸೊ ಲೆಟ್ಸ್ ಗೆಟ್ ರೆಡಿ. ಏನಂದೆ ಇನ್ನೊಂದ್ಸಲ ಹೇಳು. ಲೆಟ್ಸ್ ಗೆಟ್ ರೆಡಿ ವಿತ್ ಮೀ ಆ್ಯಸ್ ಅ ಪ್ರೊಫೆಷ್ನಲ್ ಟ್ರೆಕ್ಕರ್. ಈ ಗೆಟ್ ರೆಡಿ ವಿತ್ ಮೀ ಇದು ಒಂದು ಒಳ್ಳೆ ವೀಡಿಯೋ ಮಾಡಿದ್ದೆ, ಬಟ್ ಹೊಸ ಬ್ಲಾಗರ್ದು ಪ್ರಾಬ್ಲಮ್ಮು, ರೆಕಾರ್ಡ್ ಬಟನ್ನ ಆನ್ ಮಾಡೋದು ಮರ್ತುಬಿಟ್ಟಿದ್ದೆ. ಸುಮ್ಮನೆ ವೀಡಿಯೋ ಮಾಡಿದ್ದೆ, ಸೊ ಅದನ್ನು ಹಾಕೋಕ್ಕಾಗಿಲ್ಲ. ಸೊ ನಾವು ನಮ್ಮ ಟ್ರೆಕ್ನ ಸ್ಟಾರ್ಟ್ ಮಾಡಿದ್ದೀರಿ. ಏನನ್ಬೇಕು? ಚಲೋ ಚಲೋ ಹಾಡಕಣ. ಪಾರ್ಟ್ 1ಗೆ ಇಷ್ಟು ಸಾಕು ಅನ್ಕೋತೀನಿ, ಬಿಕಾಸ್ ವೀಡಿಯೋ ಎಕ್ಸ್ಟೆಂಡ್ ಆದರೆ ದೇವರಾಣೆ ನೀವಲ್ಲ ನಾನು ನೋಡೋಕೆ ಇಂಟ್ರೆಸ್ಟ್ ಬರಲ್ಲ.
ಸೊ ಆ್ಯಕ್ಚುಲಿ ಈ ವಿಡಿಯೋಗಿಂತ ಡಬಲ್ ಫನ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆದಮೇಲಿದೆ. ನಾನು ಗರುಡ ಕೈಲಿ ಕಚ್ಚಿಸ್ಕೊಂಡಿದ್ದು, ನಮ್ಮ ಫ್ರೆಂಡ್ಸ್ ಬಿದ್ದಿದ್ದು, ನನ್ನ ಶೂಸು ಒತ್ತಿ ನಾನು ಬರೀ ಕಾಲಲ್ಲಿ ಬೆಟ್ಟ ಹತ್ತಿದ್ದು ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಸೊ ಅಂಟಿಲ್ ದೆನ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪಾರ್ಟ್ 2 ಸದ್ಯದಲ್ಲೇ ಬಿಡ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನ್ ಎಲ್ಲ ಲಿಂಕ್ಸ್ ಹಾಕಿರ್ತೀನಿ. ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್.